ವಿಶಾಲಪುರ ಎನ್ನುವ ಗ್ರಾಮದಲ್ಲಿ ಕೌಶಲ್ಯ ಕುಟುಂಬದವರ ಜೊತೆ ಸೇರಿ ಇದ್ರು. ತನ್ನ ದೊಡ್ಡ ಮಗನಿಗೆ ಸಂಬಂಧವನ್ನು ಹುಡುಕಾಡ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲರ ಬಳಿ ಹೇಳಿದ್ರು. ಆ ವಿಷಯವನ್ನು ಹೇಳುವುದಕ್ಕೋಸ್ಕರ ಪುರೋಹಿತರು ಮನೆಗೆ ಬಂದ್ರು. ಅವರನ್ನು ಕೂರಿಸಿ ಅತಿಥಿ ಮರ್ಯಾದೆ ಮಾಡಿದ್ರು. ರಾಮಯ್ಯನವರೇ, ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳಿ. ಹುಡುಗಿ ತುಂಬಾ ಶ್ರೀಮಂತಿಕೆಯಿಂದ ಇರ್ಬೇಕು ಅಂತ ನಾವು ಏನೂ ಆಲೋಚನೆ ಮಾಡೋದಿಲ್ಲ. ಅವರು ವರದಕ್ಷಿಣೆ ಕೊಡ್ಬೇಕು ಅಂತ ಕೂಡ ಆಲೋಚನೆ ಮಾಡೋದಿಲ್ಲ. ಆ ಹುಡುಗಿ ಉಟ್ಟ ಬಟ್ಟೆಯಲ್ಲೇ ಬಂದ್ರೂ ಕೂಡ ನಾವು ಒಪ್ಕೋತೀವಿ. ಆದ್ರೆ ಹುಡುಗಿ ಮಾತ್ರ ಒಳ್ಳೆ ಹುಡುಗಿಯಾಗಿರ್ಬೇಕು. ಅಂತ ಸಂಬಂಧ ಎಲ್ಲಾದ್ರೂ ಇದ್ರೆ ನನ್ನ ಮಗನಿಗೋಸ್ಕರ ಹೇಳ್ಬೋದಾ? ಕೌಶಲ್ಯ ಅಮ್ಮ, ನೀವು ನಿಮ್ಮ ಮಗನಿಗೆ ಸಂಬಂಧವನ್ನು ಹುಡುಕಕ್ಕೆ ಹೇಳಿದ್ರೆ ಸಾಕು. ನನಗೆ ನಿಮ್ಮ ಮನೆಗೆ ಯಾವ ರೀತಿ ಸೊಸೆ ಬೇಕು ಅಂತ ಗೊತ್ತಿಲ್ವಾ? ಅಂತ ಒಳ್ಳೆ ಹುಡುಗಿನ ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಕರೆತರ್ತೀನಿ. ಹಾಗೆ ಹೇಳಿ ರಾಮಯ್ಯ ಕಾಫಿಯನ್ನು ಕುಡಿದು ಹೊರಟು ಹೋದ್ರು. ಈ ಕಡೆ ಕೀರ್ತಿ ಒಂದು ಕಾಲೇಜಿನಲ್ಲಿ ಓದ್ತಾ ಇದ್ಲು. ಕುಸುಮ ಮತ್ತು ಕೀರ್ತಿ ಒಳ್ಳೆ ಗೆಳತಿಯರು. ಕುಸುಮ ಶ್ರೀಮಂತ ಮನೆಯ ಹುಡುಗಿ. ಆದರೆ ಕುಸುಮನಿಗೆ ಕೀರ್ತಿ ಅಂದ್ರೆ ತುಂಬಾ ಇಷ್ಟ. ಕೀರ್ತಿಗೂ ಕೂಡ ಕುಸುಮ ಅಂದ್ರೆ ತುಂಬಾ ಇಷ್ಟ. ಪುರೋಹಿತರು ಹುಡುಕಿ ಕೀರ್ತಿಯ ಮನೆಗೆ ಬಂದ್ರು. ಏನ್ ರಾಮಯ್ಯನವರೇ, ನಮ್ನ ಹುಡುಕೊಂಡು ಮನೆ ತನಕ ಬಂದಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಸುಬ್ರಹ್ಮಣ್ಯನವರೇ. ನಾನು ನಿಮ್ಮ ಮಗಳು ಕೀರ್ತಿಗೋಸ್ಕರ ಕೌಶಲ್ಯಮ್ಮನವರ ಮಗನಾದ ರಾಜೇಶಿಗೆ ಸಂಬಂಧವನ್ನು ಹುಡುಕಿಕೊಂಡು ಬಂದಿದ್ದೀನಿ. ಒಳ್ಳೆ ಮನೆತನ, ಹುಡುಗ ಕೂಡ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ. ಹಣಕ್ಕಿಂತ ಒಳ್ಳೆ ಮನಸ್ಸಿರುವವರು ಅವರು. ಅಂತಹ ಮನೆಗೆ ನಿಮ್ಮ ಮಗಳು ಸೊಸೆಯಾಗಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲದೆ ನಿಮ್ಮ ಮಗಳು ಕೂಡ ತುಂಬಾ ಬುದ್ಧಿವಂತಿಕೆ ಹುಡುಗಿ. ನಿಮ್ಮ ಮಗಳಂತಹ ಒಂದು ಹುಡುಗಿನಾನೇ ಅವರು ಕೂಡ ಹುಡುಕಾಡ್ತಾ ಇದ್ದಾರೆ. ಅದಕ್ಕೇನೆ ನಿಮ್ಮ ಮಗಳನ್ನು ಕೇಳೋಣ ಅಂತ ನಿಮ್ಮನೆಗೆ ಬಂದೆ. ನೀವು ಒಪ್ಪಿಕೊಂಡ್ರೆ ನಾನು ಕೂಡ ಮಾತಾಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ನೀವು ಹಣಕ್ಕೋಸ್ಕರ ತೊಂದರೆ ಪಡದೆ ಬೇಡ. ಯಾಕೆ ಅಂದ್ರೆ ಅವರು ಹುಡುಗಿ ಕಡೆಯಿಂದ ₹1 ಕೂಡ ವರದಕ್ಷಿಣೆನ ಕೇಳಲೇ ಇಲ್ಲ. ನಿಮಗೆ ಸರಿ ಅಂತ ಆದ್ರೆ ನಿಮ್ಮ ಮಗಳ ಜೊತೆ ಕೇಳಿ ನನಗೆ ತೀರ್ಮಾನವನ್ನು ಹೇಳಿ. ನಾನು ಕೂಡ ಅವರ ಮನೆಯಲ್ಲಿ ಮಾತನಾಡಿ ಒಳ್ಳೆ ಮುಹೂರ್ತ ದಿನವನ್ನು ಫಿಕ್ಸ್ ಮಾಡ್ತೀನಿ. ಆಮೇಲೆ ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಕೂಡ ಮಾಡಬಹುದು. ಪುರೋಹಿತರು ಹಾಗೆ ಹೇಳಿದಾಗ ಕೀರ್ತಿಯ ತಂದೆಯಾದ ಸುಬ್ರಹ್ಮಣ್ಯಂ ಕೂಡ ಸರಿ ಅಂತ ಒಪ್ಪಿಕೊಂಡ. ಕೌಶಲ್ಯನಿಗೆ ಕೂಡ ಕೀರ್ತಿನ ನೋಡಿ ಇಷ್ಟವಾದ ಕಾರಣ ಮದುವೆಯನ್ನು ಕೂಡ ಮಾಡಿ ಮುಗಿಸಿದ್ರು. ಮದುವೆಗೆ ಕೀರ್ತಿಯ ಫ್ರೆಂಡ್ಸ್ ಎಲ್ರು ಕೂಡ ಬಂದಿದ್ರು. ತಿರವಿದ್ದು ಕೀರ್ತಿಯ ಮದುವೆಯನ್ನು ಮಾಡಿ ಆ ನಂತರ ಮನೆಗೆ ಹೊರಟೋದ್ರು. ಕೀರ್ತಿ ಮದುವೆಯಲ್ಲಿ ರಾಜೇಶ್ ಕುಸುಮನ ನೋಡಿದ. ಅವರಿಬ್ಬರ ನಡುವೆ ಸ್ನೇಹ ಏರ್ಪಟ್ಟಿತ್ತು. ಕೀರ್ತಿ ತನ್ನ ಅತ್ತೆ ಮನೆಗೆ ಗೃಹ ಪ್ರವೇಶ ಮಾಡಿದ್ಲು. ಅವರೆಲ್ಲರೂ ಮದುವೆಯ ಕಾರಣದಿಂದ ಊರು ಬಿಟ್ಟು ಹೊರಗಡೆ ಹೋಗಿದ್ದ ಕಾರಣ ಮನೆ ಲಾಕ್ ಮಾಡಿದ್ರು. ಮನೆಯೊಳಗೆಲ್ಲ ನೀರು ತುಂಬಿತ್ತು. ಎಲ್ಲರೂ ತುಂಬಾ ಚಿಂತೆಯಲ್ಲಿದ್ರು. ಮದುವೆಯಾದ ಮೊದಲನೇ ದಿನನೇ ಕೀರ್ತಿ ಅವಳ ಅತ್ತೆಗೆ ಸಹಾಯವನ್ನು ಮಾಡಿದ್ಲು. ಕೌಶಲ್ಯ ತನ್ನ ಸೊಸೆಯನ್ನು ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದ್ರು ಕೂಡ ಕೀರ್ತಿ ಕೂತ್ಕೊಳ್ಳದೆ ತನ್ನ ಅತ್ತೆಗೆ ಸಹಾಯ ಮಾಡಿದ್ಲು. ಮರುದಿನ ಕೀರ್ತಿ ಅಡುಗೆ ಮನೆಗೆ ಬಂದ್ಲು. ಏನಮ್ಮ ಕೀರ್ತಿ, ಏನ್ ಬೇಕು? ಕಾಫಿ ಏನಾದ್ರೂ ಬೇಕಾ? ಏನೋ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದೀಯಾ? ಏನಾಯ್ತಮ್ಮ? ಏನೂ ಇಲ್ಲತ್ತೆ, ಇಲ್ಲಿ ಅಡುಗೆನ ಯಾವ ರೀತಿ ಮಾಡ್ತೀರಾ ಅಂತ ಅಡುಗೆ ಮಾಡುವ ಪದ್ಧತಿಯನ್ನು ನೋಡ್ತಾ ಇದ್ದೀನಿ. ನಾನ್ ಬಂದ್ಮೇಲೆ ನೀವ್ ಯಾಕತ್ತೆ ಕಷ್ಟಪಡ್ತಾ ಇದ್ದೀರಾ? ನೀವು ಈ ಕಡೆ ಬನ್ನಿ, ನಾನೇ ಅಡುಗೆ ಮಾಡ್ತೀನಿ. ನಾನಿರುವಾಗ ನೀವ್ ಯಾಕೆ ಕಿಚನಲ್ಲಿ ನಿಂತು ಅಡುಗೆ ಮಾಡ್ಬೇಕು? ನಮ್ ತಾಯಿ ಕೆಲ್ಸಕ್ಕೆ ಹೋದ್ಮೇಲೆ ನಾನೇ ಅಡುಗೆಯನ್ನೆಲ್ಲ ಮಾಡಿ ಆ ನಂತರ ಕಾಲೇಜಿಗೆ ಹೊರಟು ಹೋಗ್ತಾ ಇದ್ದೆ. ಈ ಕೆಲಸ ಎಲ್ಲ ಮಾಡಿ ನನ್ಗೆ ಅಭ್ಯಾಸ ಇದೆ. ನೀವೇನು ಆಲೋಚನೆ ಮಾಡ್ಬೇಡಿ, ಬನ್ನಿ ಅತ್ತೆ, ನಾನೇ ಅಡುಗೆ ಮಾಡ್ತೀನಿ. ಇವಾಗ ನಾನು ಹೇಗೋ ಮನೆಯಲ್ಲೇ ಇದ್ದೀನಲ್ವತ್ತೆ, ನನಗೆ ಏನು ಕೆಲಸ ಕೂಡ ಇಲ್ಲ. ನಾನಿರುವಾಗ ನೀವ್ ಯಾಕತ್ತೆ ಅಡುಗೆ ಮಾಡ್ತೀರಾ? ನನಗೂ ಸುಮ್ಮನೆ ಕೂತು ತುಂಬಾ ಬೋರ್ ಆಗ್ತಾ ಇದೆ. ನಿಮಗೆ ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ನನ್ ಪಕ್ಕನೆ ಕೂತ್ಕೊಂಡು ಮಾತಾಡ್ಕೊಂಡಿರಿ. ನಾನು ನನ್ನ ಕೈಯಲ್ಲಾದ ಕೆಲ್ಸನ ಫಾಸ್ಟ್ ಆಗಿ ಮಾಡ್ಬಿಡ್ತೀನಿ. ಕಣಮ್ಮ, ನಿನ್ನೆ ತಾನೇ ನಿನಗೂ ನನ್ ಮಗನಿಗೂ ಮದ್ವೆ ಆಗಿದ್ದು. ಅಷ್ಟು ಬೇಗ ನೀನ್ ಬಂದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರೆ ನೋಡೋರು ನನ್ನಾದ್ರೂ ಏನ್ ಹೇಳ್ತಾರೆ? ಬಂದ ತಕ್ಷಣ ಸೊಸೆ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸ್ತಿದ್ದೀನಿ ಅನ್ಕೊಳಲ್ವಾ? ಅಯ್ಯೋ ಅತ್ತೆ, ಮಾತಾಡೋರು 100 ಮಾತು ಮಾತಾಡ್ತಾರೆ. ಅದನ್ನೆಲ್ಲ ಕಿವಿ ಕೊಟ್ಟು ಕೇಳ್ತಾ ಇದ್ರೆ ಆಗುತ್ತಾ? ನಾನ್ ಯಾರು ಅಂತ ನಿಮಗ್ ಗೊತ್ತು, ನೀವ್ಯಾರು ಅಂತ ನನಗ್ ಗೊತ್ತು. ಹೀಗೆ ಇಬ್ಬರು ಅನ್ಯೋನ್ಯದಿಂದ ಕೆಲಸವನ್ನು ಮಾಡಲಾರಂಭಿಸಿದ್ರು. ಒಂದು ಕಡೆ ಕುಸುಮ ಮತ್ತು ರಾಕೇಶ್ ಮಧ್ಯೆ ಮಾತುಕತೆ ಜಾಸ್ತಿಯಾಗಿ ಪ್ರೀತಿ ಹುಟ್ಟಿತು. ಅವರಿಬ್ಬರು ಮದುವೆಯನ್ನು ಮಾಡ್ಕೋಬೇಕು ಅಂತ ಆಲೋಚನೆಯನ್ನು ಮಾಡಿದ್ರು. ಈ ವಿಚಾರವನ್ನು ರಾಕೇಶ್ ಕೂಡ ಮನೆಯಲ್ಲಿ ಹೇಳಿದಾಗ ಕುಸುಮ ಕೂಡ ತುಂಬಾ ಒಳ್ಳೆ ಹುಡುಗಿ ಅಂತ ಕೀರ್ತಿ ಹೇಳಿದ ಕಾರಣ ಕೌಶಲ್ಯ ಒಪ್ಪಿಕೊಂಡು ಸಣ್ಣ ಮಗನಿಗೂ ಕುಸುಮನಿಗೂ ಮದುವೆ ಮಾಡಿಸಿದ್ರು. ಮದುವೆಯಾದ ಮಾರನೇ ದಿನ ಕುಸುಮ ಸ್ವಲ್ಪ ಆಲಸ್ಯವಾಗಿ ನಿದ್ರೆಯಿಂದ ಎದ್ಲು.
ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಕೀರ್ತಿ ಬಳಿ ಬಂದ್ಲು. ಕೀರ್ತಿ, ನಂಗೊಂದು ಕಾಫಿ ಮಾಡಿ ಕೊಡ್ತೀಯಾ? ನಿನ್ನೆ ಅಷ್ಟೇ ಮದುವೆ ಆಗಿದ್ದ, ತುಂಬಾ ಟಯರ್ಡ್ ಆಗಿದ್ದೀನಿ. ಮೊನ್ನೆ ಎಲ್ಲ ಶಾಪಿಂಗ್ ಅದು ಇದು ಅಂತೆಲ್ಲ ಮಾಡಿ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನನಗೆ ಒಂದೆರಡು ದಿನ ರೆಸ್ಟ್ ಬೇಕು. ಹಾಗಿದ್ರೆ ಮಾತ್ರ ನನ್ನ ಟಯರ್ಡ್ ಎಲ್ಲ ಹೋಗೋದು. ಶಾಪಿಂಗ್ಗೆ ನಿನ್ನನ್ನೇ ಕರೆಯೋಣ ಅಂತ ಇದ್ದೆ ಕೀರ್ತಿ. ನೀನು ರಾಕೇಶಿಗೋಸ್ಕರ ತುಂಬಾ ಶಾಪಿಂಗ್ ಎಲ್ಲ ಹೋಗಿರ್ತೀಯಲ್ಲ ಅಂತ ಕರೆದಿಲ್ಲ. ಸರಿ, ಇವತ್ತು ಏನು ಟಿಫಿನ್ ಮಾಡಿದೀಯಾ? ಏನು ಸ್ಪೆಷಲ್? ನಾನು ಟಿಫಿನ್ ಎಲ್ಲ ಮಾಡಿ ಇಡ್ತೀನಿ. ನೀನು ಮೊದಲು ಸ್ನಾನ ಮಾಡ್ಕೊಂಡು ದೇವರಿಗೆ ದೀಪ ಹಚ್ಚು. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಏನು ಹೊಸ ಸೊಸೆ ಇನ್ನೂ ಎದ್ದಿಲ್ಲ, ದೀಪ ಇಟ್ಟಿಲ್ಲ ಅಂತ ಏನೇನೋ ಮಾತಾಡ್ತಾರೆ. ಆನಂತರ ಟಿಫಿನ್ ಎಲ್ಲ ಆದ್ಮೇಲೆ ಬೇಕಾದ್ರೆ ಆರಾಮಾಗಿ ಕೂತು ಮಾತಾಡ್ಬೋದು. ಏನೇ ಇಷ್ಟೊಂದು ಭಯ ಪಡ್ತಾ ಇದ್ದೀಯಾ? ನಮ್ಮ ಅತ್ತೆ ಏನಾದ್ರೂ ಸೂರ್ಯಕಾಂತಿ ಟೈಪಾ? ಇಲ್ಲ ಇಲ್ಲ, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಅದಕ್ಕೆ ಅಂತ ಹೀಗೆ ನೈಟ್ ಡ್ರೆಸ್ ಅಲ್ಲೇ ಓಡಾಡ್ತಾ ಇದ್ರೆ ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಸರಿ ಅಂತ ಹೇಳಿ ಕುಸುಮ ಕೂಡ ಹೋಗಿ ಸ್ನಾನ ಮಾಡಿ ಬಂದು ಸೀರೆ ಉಟ್ಕೊಂಡು ದೇವರಿಗೆ ದೀಪ ಇಟ್ಲು. ಅಷ್ಟರಲ್ಲಿ ಕೀರ್ತಿ ಕೂಡ ಅವಳಿಗೆ ಟಿಫನ್ ಅನ್ನು ಮಾಡಿ ಕೊಟ್ಲು. ನೀವಿಬ್ರು ಅನ್ಯೋನ್ಯವಾಗಿ ಹೀಗೆ ಇದ್ರೆ ನನಗೂ ಕೂಡ ತುಂಬಾ ಸಂತೋಷ. ಖಂಡಿತವಾಗಿ ನೀವು ಅನ್ಯೋನ್ಯವಾಗಿರ್ತೀರಾ. ನೀವಿಬ್ರು ಫ್ರೆಂಡ್ಸ್ ಅಲ್ವಾ? ನೀವಿಬ್ರು ಅನ್ಯೋನ್ಯವಾಗಿರ್ತೀರಾ ಅಂದ್ರೆ ನನಗೂ ಸಂತೋಷನೇ. ಯಾಕೆ ಅಂದ್ರೆ ನೋಡೋರಿಗೆ, ಮನೇಲಿರೋರಿಗೆ ನಿಮ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಪಕ್ಕದ ಮನೆ ನೋಡೋರು ಎಲ್ಲ ಕೌಸಲ್ಯನ ಸೊಸೆ ಅಂದ್ರೆ ಹೀಗಿರ್ಬೇಕು ಅನ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು. ಇಲ್ಲಿ ನೋಡಮ್ಮ, ನೀನು ಏನೇನ್ ಕೆಲಸ ಮಾಡ್ಬೇಕು ಅಂತ ಕೀರ್ತಿ ಎಲ್ಲನೂ ಹೇಳಿಕೊಡ್ತಾಳೆ. ಅವಳ ಜೊತೆ ಕೇಳ್ಕೊಂಡು ಎಲ್ಲ ಕೆಲಸ ಮಾಡ್ಕೊ. ಇನ್ನೊಂದ್ ಕೆಲ್ಸ ಏನಂದ್ರೆ ಕೀರ್ತಿಗೆ ಎಲ್ಲ ಕೆಲ್ಸನೂ ಮಾಡಕ್ ಗೊತ್ತು. ಅವಳ ಜೊತೆ ಸೇರ್ಕೊಂಡು ನೀನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಎಲ್ಲ ಕೆಲ್ಸನ ಕಲ್ತ್ಕೋ. ಕೌಸಲ್ಯ ಹಾಗೆ ಹೇಳಿದಾಗ ಕುಸುಮ ಕೂಡ ಸರಿ ಅಂತ ತಲೆ ಆಡಿಸಿದ್ಲು. ಆನಂತರ ಕುಸುಮನಿಗೆ ಯಾವ ಕೆಲ್ಸನೂ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಕೀರ್ತಿ ಒಬ್ಬಳೇ ಎಲ್ಲಾ ಕೆಲ್ಸವನ್ನು ಮಾಡ್ತಾನೇ ಇದ್ಲು. ಆದ್ರೆ ಕೌಶಲ್ಯ ಮಾತ್ರ ಎಲ್ಲ ಕೆಲಸವನ್ನು ಇಬ್ಬರು ಸೊಸೆಯಂದಿರು ಸೇರಿ ಮಾಡ್ತಾ ಇದ್ದಾರೆ ಅಂತ ನಂಬಿಕೊಂಡು ದೇವಸ್ಥಾನ, ಯಾತ್ರೆ ಅಂತ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬರ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಕೌಶಲ್ಯ ಹಾಲಿನಲ್ಲಿ ಕೂತಿದ್ರು. ಕೀರ್ತಿ, ರಾಜೇಶ್, ನೀವಿಬ್ರು ಮದ್ವೆ ಆದ್ಮೇಲೆ ಹೊರಗಡೆ ಎಲ್ಲೂ ಕೂಡ ಹೋಗಿಲ್ಲ. ರಾಜೇಶ್, ಕೀರ್ತಿನ ಹೊರಗ್ ಕರ್ಕೊಂಡೋಗು. ಕೀರ್ತಿ, ಮನೆಯಲ್ಲಿ ನಾನು ಕುಸುಮ ಇಬ್ರು ಇದ್ದೀರಲ್ವಾ, ಮನೆ ಕೆಲ್ಸ ನಾವು ನೋಡ್ಕೋತೀವಿ. ನೀವು ಇವತ್ತು ಹೊರಗಡೆ ಹೋಗಿ ಬಂದ್ರೆ ಇನ್ನೊಂದಿನ ರಾಜೇಶ್, ಕುಸುಮ ಕೂಡ ಹೋಗ್ ಬರ್ತಾರೆ. 2 ಜೋಡಿಗಳನ್ನ ಇವತ್ತೇ ಕಳಿಸ್ಬೋದಾಗಿತ್ತು. ಆದ್ರೆ ಯಾರು ಇಲ್ಲದಿದ್ರೆ ಮನೆಯಲ್ಲಿ ಕೆಲ್ಸಗಳು ಕೂಡ ನಡಿಬೇಕಲ್ವಾ? ನೀವು ಒಬ್ರು ಹೋಗಿ ಬಂದ್ಮೇಲೆ ಇನ್ನೊಬ್ಬರನ್ನ ಕಳ್ಸೋಣ ಅಂತ ಹೇಳಿದೆ. ದೊಡ್ಡ ಸೊಸೆ ಮಗನನ್ನು ಹೊರಗಿನ ಊರಿಗೆ 4 ದಿನ ಕಳ್ಸಿಕೊಟ್ರು. ಅವರು ಹೋದ್ಮೇಲೆ ಕುಸುಮನ ಅಡುಗೆ ಮನೆಗೆ ಬಾ ಅಂತ ಅತ್ತೆ ಕರೆದ್ರು. ಕುಸುಮ, ನಾನೊಂದ್ ಕಡೆ ಸಾಂಬಾರ್ ರಸಂ ಮಾಡ್ತೀನಿ, ನೀನು ತರಕಾರಿನ ಕಟ್ ಮಾಡಿ ಕೊಡು. ನೀನು ತರಕಾರಿನ ಬೇಗ ಬೇಗ ಕಟ್ ಮಾಡಿ ಕೊಟ್ರೆ ನಾನು ಸಾಂಬಾರ್ ಮಾಡ್ತೀನಿ. ಆಮೇಲೆ ನೀನ್ ಹೋಗಿ ಮನೆ ಗುಡ್ಸಿ ಒರೆಸಿ ಬರ್ಬೋದು. ಕೀರ್ತಿ ಕೂಡ ಮನೇಲಿ ಇಲ್ಲ. ನಾವಿಬ್ರು ಸೇರ್ಕೊಂಡೆ ಎಲ್ಲಾ ಕೆಲ್ಸವನ್ನು ಮಾಡಿ ಮುಗಿಸ್ಬೇಕು. ಅತ್ತೆ ಹೀಗೆ ಪಟಪಟ ಅಂತ ಕೆಲ್ಸನ ಹೇಳ್ತಾ ಇರುವಾಗ ಕುಸುಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ಅತ್ತೆ ಮಾತು ಕೇಳಿ ಕುಸುಮನಿಗೆ ಕೋಪ ಬಂತು. ಏನತ್ತೆ, ನಾನು ಅಷ್ಟೊಂದು ವರದಕ್ಷಿಣೆ ತಂದಿದ್ದೀನಿ, ಚಿನ್ನ ತಂದಿದ್ದೀನಿ, ಅಷ್ಟೊಂದು ಓದಿದ್ದೀನಿ, ಅಷ್ಟೆಲ್ಲ ತಂದಿದ್ದು ನಿಮ್ ಮನೆಯಲ್ಲಿ ಅಡುಗೆ ಕೆಲ್ಸನ ಮಾಡ್ಲಿಕ್ಕಾ? ನಿಮಗೇನು ಒಂದ್ ಸಮಾಧಾನನೇ ಇಲ್ವಾ? ಹಾಗೆ ಎಡೆಬಿಡದೆ ಕೆಲ್ಸವನ್ನು ಹೇಳ್ಕೊಂಡೇ ಇದ್ದೀರಾ? ನನಗೆ ಮನೆಯಲ್ಲಿ ಯಾವ ಕೆಲ್ಸನೂ ಮಾಡಕ್ ಗೊತ್ತಿಲ್ಲ. ಎಲ್ಲಾ ಕೆಲ್ಸನ ಕೀರ್ತಿನೇ ಮಾಡ್ತಾ ಇದ್ಲು. ನಾನ್ ನಿಮ್ ಜೊತೆ ವಿಷಯನ ಹೇಳ್ಬೇಕು ಅಂತ ಇದ್ದಾಗ ನಿಮ್ ಮಗ ರಾಕೇಶ್ ಕೀರ್ತಿನನ್ನ ಬಿಡ್ಲೇ ಇಲ್ಲ. ಇವತ್ತಾದ್ರೂ ನನಗೆ ನಿಮ್ ಜೊತೆ ಈ ವಿಷಯ ಹೇಳಲಿಕ್ಕೆ ಅವಕಾಶ ಸಿಕ್ತಲ್ವಾ? ಇಷ್ಟು ದಿನ ಮನೆಯಲ್ಲಿ ಎಲ್ಲಾ ಕೆಲ್ಸವನ್ನು ಕೀರ್ತಿಯೇ ಮಾಡ್ತಾ ಇದ್ಲು. ಹೌದಾ? ನಿನ್ಗೆ ಯಾವ ಕೆಲ್ಸನೂ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಇಷ್ಟು ದಿನ ನೀನ್ ಯಾವ ಕೆಲ್ಸವನ್ನು ಕಲ್ತಿಲ್ವಾ? ಕೀರ್ತಿ ನಿನ್ಗೆ ಎಲ್ಲಾ ಕೆಲ್ಸವನ್ನು ಹೇಳಿ ಕೊಟ್ಟಿರ್ತಾಳೆ ಅಂತ ನಾನು ಕೂಡ ಕಿವಿ ಹಾಕಿಲ್ಲ. ಇಲ್ಲಿ ಹಣ ಮುಖ್ಯ ಅಲ್ಲ. ಹೌದು, ನನಗೆ ಒಂದು ವಿಚಾರ ಹೇಳು. ನೀನು ಮನೆ ಕೆಲ್ಸಕ್ಕೋಸ್ಕರ ಒಬ್ಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀಯಾ ಅನ್ಕೋ. ಅವಳಿಗೆ ಆರೋಗ್ಯ ಸರಿ ಇಲ್ಲದಾಗ ಮನೆ ಕೆಲ್ಸನ ಯಾರ್ ಮಾಡಿಕೊಡ್ತಿದ್ರು ನಿಂಗೆ? ಸರಿ, ಹೊರಗಡೆಯಿಂದ ಫುಡ್ನ ಆರ್ಡರ್ ಮಾಡ್ತೀಯಾ ಅನ್ಕೋ. ಜೋರಾಗಿ ಮಳೆ ಬರ್ತಾ ಇತ್ತು, ಅದು ಕೂಡ ಸಾಧ್ಯ ಆಗಲ್ಲ. ಆಗ ಕೆಲವು ಏರಿಯಾಗಳಿಗೆ ಫುಡ್ ಆರ್ಡರೇ ಕೊಡೋದಿಲ್ಲ. ಮುಖ್ಯವಾಗಿ ನಮ್ಮಂತ ಏರಿಯಾಗಳಿಗೆ ಫುಡ್ ಆರ್ಡರ್ನೇ ನಿಲ್ಸ್ಬಿಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇರುವ ಜಾಗದಲ್ಲಿ ಸ್ವಲ್ಪ ಮಳೆ ಬಂದ್ರೂ ಕೂಡ ಸಾಕು, ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಮನೆಯೊಳಗೆಲ್ಲ ನೀರ್ ಬಂದ್ಬಿಡುತ್ತೆ. ಅವಾಗ ನೀನೊಬ್ಳೆ ಮನೆಯಲ್ಲಿ ಹಸಿವಿನಿಂದ ಇರೋದಿಲ್ಲ. ಸುತ್ತಮುತ್ತ ಇರುವವರಿಗೆ ಕೂಡ ನೀನು ತೊಂದರೆ ಕೊಟ್ಕೊಂಡು ಅವರಿಗೆ ಕೂಡ ನಿನ್ನಿಂದ ಅಡಿಗೆ ಮಾಡಿ ಕೊಡಕ್ಕೆ ಸಾಧ್ಯವಾಗದೆ ಎಲ್ಲರನ್ನು ಕೂಡ ಹಸಿವಲ್ಲೇ ಇರಿಸ್ತೀಯಾ? ಹೀಗೆ ಕೌಸಲ್ಯ ಕುಸುಮನಿಗೆ ನಿಧಾನವಾಗಿ ಹೇಳಿಕೊಡುವಾಗ ಕುಸುಮ ಕೂಡ ಅತ್ತೆ ಹೇಳುವ ಮಾತು ಸರಿ ಅಂತ ಹೇಳಿ ಅಂದಿನಿಂದ ಅತ್ತೆ ಜೊತೆ ಸೇರಿ ನಿಧಾನವಾಗಿ ಕೆಲಸವನ್ನು ಮಾಡಲು ಕಲಿತುಕೊಂಡ್ಲು. ರಾಜೇಶ್ ಅವರ ಊರಿನಲ್ಲಿ
ಅತಿವೃಷ್ಟಿಯಾದ ಕಾರಣ ಅವರಿಗೆ ವ್ಯವಸಾಯ ಮಾಡಲು ಸಾಧ್ಯವಾಗದೆ ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಕೀರ್ತಿ ಮತ್ತು ರಾಜೇಶ್ ಹೊರಡ್ತಾ ಇದ್ರು. ನಾನು ಶಾಂತಯ್ಯನವರ ಅಂಗಡಿಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದೀನಿ. ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗದಿದ್ರೆ ಆಮೇಲೆ ಮನೆ ನಡ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಕೂಡ ನನ್ನ ಗೆಳತಿಯ ಚಿಕ್ಕಮ್ಮನ ಮನೆಯಲ್ಲಿ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಒಪ್ಪಿದ್ದೀನಿ. ಇವತ್ತಿಂದ ನಾನು ಆ ಕೆಲ್ಸಕ್ಕೆ ಹೋಗ್ತೀನಿ. ಏನು, ನೀನು ಮನೆ ಕೆಲ್ಸಕ್ಕೆ ಹೋಗ್ತೀಯಾ? ನಮ್ಮ ಮನೆಯಲ್ಲೇ ನಿನಗೆ ಬೇಕಾದಷ್ಟು ಕೆಲಸ ಇರುತ್ತೆ. ಹಾಗಿರುವಾಗ ನಮ್ಮ ಮಕ್ಕಳನ್ನ ನೋಡ್ಕೊಂಡು ನಿನಗೆ ಬೇರೆ ಮನೆಯಲ್ಲಿ ಹೋಗಿ ಕೆಲಸ ಮಾಡಕ್ಕಾಗುತ್ತಾ? ನಿನಗೆ ಈ ಕೆಲಸ ಎಲ್ಲ ಅಭ್ಯಾಸ ಇದೆಯಾ? ಹೌದಮ್ಮ ಕೀರ್ತಿ, ನಿನಗೆ ಈ ರೀತಿ ಹೊರಗಡೆ ಹೋಗಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಅದು ಮಾತ್ರನಾ, ನಿಮ್ಮ ಮನೆಯಲ್ಲಿ ನಿನ್ನ ತುಂಬಾ ಮುದ್ದಿನಿಂದ ಸಾಕಿದ್ದಾರೆ. ಅಯ್ಯೋ ಪರವಾಗಿಲ್ವೇ, ಸೊಸೆ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿನಾ? ಇಷ್ಟು ದಿನ ನಮ್ ಸೊಸೆ ಮನೆಯಲ್ಲಿ ಕೆಲಸ ಮಾಡುವಾಗ, ಅಯ್ಯೋ ಅಮ್ಮ ಕೀರ್ತಿ, ನೀನೊಬ್ಳೆ ಕೆಲಸ ಮಾಡ್ತಿದ್ಯಾ, ನಾನು ಕೂಡ ನಿಂಗೆ ಸಹಾಯ ಮಾಡೋದಾ ಅಂತ ಒಂದ್ ಮಾತೂನು ಕೇಳಲಿಲ್ಲ. ಇವಾಗ ಏನೋ ಸೊಸೆ ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂದಾಗ ನಿನ್ನ ಮಗನ್ ಮುಂದೆ ನಾಟಕ ಮಾಡ್ತಿದೀಯಾ? ಹೌದು ರೀ, ನಾನು ನಿಮ್ನ ಮದ್ವೆ ಆದ ದಿನದಿಂದ ಯಾವ ಕೆಲ್ಸನೂ ಮಾಡ್ಲಿಲ್ಲ. ನಾನು ಕೆಲಸ ಮಾಡದಿರುವಾಗನೇ ನಿಮ್ಮ ಮಗ ನೀವು ಎಲ್ಲರೂ ಚಂದ ತಿಂದು ಮೈನ ಹಿಂಗೆ ಬೆಳೆಸ್ಕೊಂಡಿರೋದು. ಹೌದು ತಾನೇ ನಾನು ಹೇಳದ್ ನಿಜನಾ? ಅಯ್ಯೋ ಅಪ್ಪ ನಿಲ್ಸಿ, ನಾವು ಕೆಲ್ಸ ಇಲ್ಲ ಏನ್ ಮಾಡೋದು ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ರೆ ಈ ಸಮಯದಲ್ಲೂ ಕೂಡ ಅದು ಇದು ಅಂತ ನೀವಿಬ್ರು ಜಗಳ ಮಾಡ್ತಾ ಇದ್ದೀರಾ ರೀ. ಅವ್ರಿಬ್ರನ್ನ ಏನು ಹೇಳ್ಬೇಡ್ರಿ. ಅವರಿಬ್ರು ನಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಹೀಗೆ ಆರಾಮವಾಗಿ ಮಾತಾಡೋದ್ರಿಂದಾನೆ ನಾವೆಲ್ಲರೂ ನಮ್ಮ ಕಷ್ಟವನ್ನು ಮರೆತು ಸ್ವಲ್ಪ ಹೊತ್ತಾದ್ರೂ ನಗೋದು. ಹಾಗೆ ಅಂತ ಮಾತಾಡ್ಕೊಂಡು ಅವ್ರವ್ರ ಕೆಲಸ ನೋಡ್ಕೊಂಡು ಹೊರಟು ಹೋದ್ರು. 10 ದಿನಗಳು ಕಳೆದ ನಂತರ ರಾಜೇಶ್ ಹೋಗಿ ಹಣವನ್ನು ಕೇಳಿದ. ಆಗ ಶಾಂತಯ್ಯ, ಏನು ರಾಜೇಶ್, ಹಣವನ್ನು ಕೇಳ್ತಾ ಇದ್ದೀಯಾ? ನೀನು ನನಗೆ ಸಹಾಯ ಮಾಡ್ತೀಯಾ ಅನ್ಕೊಂಡಿದ್ರೆ ನೀನು ನನ್ ಜೊತೆ ಬಂದು ಹಣ ಕೇಳ್ತಾ ಇದ್ದೀಯಾ? ಹಣ ಎಲ್ಲ ಕೇಳಿದ್ರೆ ನನ್ನಿಂದ ಕೊಡಕ್ಕಾಗಲ್ಲ. ಏನು ಶಾಂತಯ್ಯ, ಕೆಲಸ ಮಾಡು ಮಾಡು ಅಂತ ಮಾಡಿಸ್ಕೊಂಡು ಇವಾಗ ಹಣ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದೀಯಾ? ಯಾರಾದ್ರೂ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀನಿ ಅಂತ ಬರ್ತಾರಾ? ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅಂತ ತಾನೇ ಹೇಳಿ ನಿನ್ ಜೊತೆ ಕೆಲಸ ಕೇಳ್ಕೊಂಡು ನಿನ್ ಜೊತೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದು. ಇವಾಗ ನನ್ನ ಕೈಯಿಂದ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡು ಸಂಬಳ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ? ನೀನು ಸರಿಯಾದ ಮನುಷ್ಯನೇ. ಪಾಪ ರಾಜೇಶಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ತಿರುಗಿ ಮನೆಗೆ ಬಂದ. ಆಗ ಮನೆಯಲ್ಲಿ ಕೀರ್ತಿ ಅವನನ್ನು ನೋಡಿ, ಏನ್ರಿ ಕೆಲಸ ಮಾಡಿ ತುಂಬಾ ಆಯಸ್ಸಾಗ್ಬಿಡ್ತಾ? ಅಥವಾ ಆ ಶಾಂತಯ್ಯ ನಿಮ್ಮ ಕೈಯಿಂದನೇ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ದಾರಾ? ಪಾಪ ಎಲ್ಲ ಕೆಲಸವನ್ನು ಮಾಡಿ ಮಾಡಿ ನಿಮಗೆ ತುಂಬಾನೇ ಆಯಾಸವಾಗಿರಬೇಕು. ನಾನು ಶಾಂತಯ್ಯನ ಅಂಗಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದೆ ಅಲ್ವಾ, 10 ದಿನ ಆಯ್ತಲ್ಲ, ಸರಿ ಸಂಬಳ ಕೇಳೋಣ ಅಂತ ಹೋಗಿ ಹಣವನ್ನು ಕೇಳಿದೆ. ಆದ್ರೆ ಅವ್ರು ಹೇಳೋದು ನಾನ್ ನಿನ್ ಜೊತೆ ಸುಮ್ನೆ ಸಹಾಯಕ್ಕೇನೆ ಬರ ಕೇಳಿದ್ದು, ಹಣ ಕೊಟ್ಟು ಕೆಲ್ಸಕ್ಕೆಲ್ಲ ಇಟ್ಕೊಂಡಿದ್ದು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಹೌದಾ ರೀ? ಆ ರೀತಿ ಮಾತಾಡದ್ರ? ಆ ಮನುಷ್ಯ ಆ ರೀತಿ ಮಾತಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ರಿ ಇಷ್ಟೊಂದು ಮೋಸ ಮಾಡ್ತಾರೆ? ಹಾಗಾದ್ರೆ ಮತ್ತೆ ಕೆಲ್ಸವನ್ನು ಹುಡುಕ್ಬೇಕಾ? ಹೀಗೆ ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡು ಇರುವಾಗ, ರೀ ನೀವ್ ಯಾರು ಏನು ಹೇಳದಿದ್ರೆ ನಾನೊಂದು ಆಲೋಚನೆ ಹೇಳ. ನಾವು ಇಷ್ಟು ದಿನಗಳ ಕಾಲ ತುಂಬಾ ಚೆನ್ನಾಗಿ ಬಾಳಿ ಬದುಕಿದವರು. ಇವಾಗ ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋದು ಅಂದ್ರೆ ನಮಗೂ ಕೂಡ ಸ್ವಲ್ಪ ನಾಚಿಕೆನೂ ಆಗುತ್ತೆ, ಬೇಜಾರು ಆಗುತ್ತೆ. ಅದರಿಂದ ನಾವು ಏನಾದ್ರೂ ಒಂದು ಆಲೋಚನೆ ಮಾಡ್ಲೇಬೇಕು. ಯಾರ ಕೈಯಲ್ಲೂ ಕೆಲಸ ಮಾಡಬಾರ್ದು. ಇದೇ ಊರಲ್ಲಿ ಕಷ್ಟಪಟ್ಟು ಬೇರೆಯವರ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಬೇರೆ ಊರಿಗೆ ಹೋಗಿ ಅಲ್ಲಿ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಪ್ಪಿಲ್ಲ ರೀ. ಯಾಕೆ ಅಂದ್ರೆ ಈ ಊರಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು ನಾವು. ಯಾರ ಮುಂದೆನೂ ನಮ್ಗೆ ನಾಚಿಕೆ ಆಗೋದಿಲ್ಲ. ನಾವು ಪಟ್ಟಣಕ್ಕೆ ಹೊರಟೋಗೋಣ. ಏನು, ನಾವು ಯಾರು ಏನು ಅಂತ ತಿಳಿಯದಿರುವ ಊರಿಗೆ ಹೋಗಿ ಕೆಲಸ ಮಾಡ್ಬೇಕಾ? ಏನಮ್ಮ ನೀನು ಹೀಗೆ ಮಾತಾಡ್ತಾ ಇದ್ದೀಯಾ? ನಾವ್ಯಾಕೆ ಬೇರೆ ಊರಿಗೆ ಹೋಗ್ಬೇಕು? ಇದೇ ಊರಲ್ಲಿ ಇದ್ಕೊಂಡು ನಮ್ಮ ಜನರ ಮುಂದೆ ಬದುಕಿ ಬಾಳೋಣ. ಅದನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಯಾರು ಏನು ಅಂತ ಗೊತ್ತಾಗದೆ ಅಲ್ಲಿ ಹೋಗಿ ಯಾಕೆ ಕೆಲಸ ಮಾಡ್ಬೇಕು? ಏನಾದ್ರೂ ಆದ್ರೆ ಅಯ್ಯೋ ಅತ್ತೆ, ನೀವ್ ಯಾಕತ್ತೆ ಬೇಜಾರ್ ಮಾಡ್ಕೋತೀರಾ? ನನ್ನ ಗೆಳತಿ ಕೂಡ ಇರುವುದು ಪಟ್ಟಣದಲ್ಲಿ ತಾನೆ. ನಾವು ಅಲ್ಲಿ ಅವಳ ಹತ್ರ ಹೋಗಿ ಏನಾದ್ರೂ ಮನೆ ಹುಡುಕಿ ಕೊಡು ಅಂತ ಕೇಳೋಣ. ಅವಳು ಮನೆ ಹುಡುಕಿ ಕೊಡ್ತಾಳೆ, ಏನಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದು. ಸರಿ, ನೀನು ಹೇಳೋದೇನೋ ಸರಿನೇ. ಆದ್ರೆ ನಾವು ಬೇರೆ ಊರಿಗೆ ಹೋಗ್ಬೇಕಂದ್ರೆ ಕೈಯಲ್ಲಿ ಹಣ ಬೇಕಾಗುತ್ತೆ. ಅದು ಕೂಡ ಪಟ್ಟಣಕ್ಕೆ ಹೋಗಿ ಅಲ್ಲೇ ಒಂದು ಮನೆ ನೋಡಿ ನಾವು ವಾಸವಾಗಿರ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಹಣ ಬೇಕು. ಇವಾಗ ನಮ್ಮ ಕೈಯಲ್ಲಿ ಒಂದ್ ನಯಾ ಪೈಸೆ ಕೂಡ ಇಲ್ಲ. ಅಲ್ಲೋಗಿ ಹೇಗೆ ಜೀವನ ಮಾಡೋದು? ನಾವು ದೇವರ ಫೋಟೋ ಹತ್ರ ಒಂದು ಉಂಡಿ ಡಬ್ಬಿನ ಇಟ್ಟಿದೀವಿ ಅಲ್ಲ, ಆ ಉಂಡಿನ ಹೊಡೆದು ಅದರಲ್ಲಿ ಎಷ್ಟು ಹಣ ಇದೆ ಅಂತ ನೋಡಿ ಆ ಹಣವನ್ನು ತೆಗೆದುಕೊಂಡು ಪಟ್ಟಣದಲ್ಲಿ ಹೋಗಿ ಜೀವನ ಮಾಡೋಣ. ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದನೆ ಮಾಡೋಣ.
ಸರಿ, ಹಾಗಾದ್ರೆ ಹೊರಡೋಣ. ರಾಜೇಶ್ ಒಪ್ಪಿಕೊಂಡ ಕಾರಣ ಕೌಶಲ್ಯನಿಗೆ ತುಂಬಾನೇ ಬೇಜಾರಾಯಿತು. ಅಯ್ಯೋ, ಏನೋ ನೀನು ಸೊಸೆ ಏನೋ ಆಲೋಚನೆ ಮಾಡದೆ ಮಾತಾಡ್ತಾ ಇದ್ದಾಳೆ, ನೀನು ಕೂಡ ಒಪ್ಕೊಳ್ತಾ ಇದ್ದೀಯಾ? ಅಲ್ಲೋಗಿ ನಾವು ಕಷ್ಟಪಟ್ಟು ಕೆಲಸ ಮಾಡಕ್ಕಾಗುತ್ತಾ? ಸೊಸೆ ಹೇಳದೆ ಸರಿಯಾದ ಮಾತು. ನಾವು ಚೆನ್ನಾಗಿ ಬಾಳಿ ಬದುಕಿದವರು. ಇಲ್ಲಿ ನಮಗೆ ಗೊತ್ತಿರೋರ ಕೈಯಲ್ಲಿ ಬೇಡದ ಮಾತುಗಳನ್ನು ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ಲಿಕ್ಕೆ ನಮಗೆ ತಿಳಿಯದಿರುವವರ ಬಳಿ ಹೋಗಿ ಕೆಲಸ ಮಾಡೋದು ಏನೂ ಕಡಿಮೆ ಇಲ್ಲ. ಸರಿ, ನೀವೆಲ್ಲ ಸರಿ ಅಂತ ಹೇಳಿದ್ಮೇಲೆ ನಾನ್ ಮಾತ್ರ ಬೇಡ ಅಂತ ಹೇಳಕ್ಕಾಗುತ್ತಾ? ಅಲ್ಲೋಗಿ ಕಷ್ಟಪಟ್ರೆ ಮಾತ್ರ ನಿಮಗೂ ಕೂಡ ಬುದ್ಧಿ ಬರೋದು. ಹೀಗೆ ಎಲ್ಲರೂ ಟ್ರೈನ್ನಲ್ಲಿ ಆ ಊರಿಂದ ಬೇರೆ ಊರಿಗೆ ಹೊರಟು ಹೋದ್ರು. ಆ ಟ್ರೈನ್ನಲ್ಲಿ ಬಹಳ ತಿನ್ನುವ ವಸ್ತುಗಳು ಮಾರಾಟವಾಗ್ತಾ ಇತ್ತು. ಕೌಶಲ್ಯನಿಗೆ ತೆಗೆದು ತಿನ್ಬೇಕು ಅಂತ ಆಸೆ ಆಯಿತು. ಅಯ್ಯೋ, ಟ್ರೈನಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ತೆಗೆದು ತಿನ್ನೋಣ ಅಂದ್ರೆ ಇವ್ರು ನನ್ನ ಸುಮ್ನೆ ಬಿಡ್ತಾರಾ? ಇವ್ರ ಜೊತೆ ಮಾತ್ರ ಇವಾಗ ನಾನು ಏನಾದ್ರೂ ಕೇಳಿದ್ರೆ ನನ್ನ ಬೈತಾನೆ ಇರ್ತಾರೆ, ನನಗೋಸ್ಕರ ತೆಗೆದು ಕೊಡ್ತಾರಾ? ಹೀಗೆ ಆಲೋಚನೆ ಮಾಡ್ಕೊಂಡೆ ಎಲ್ಲರೂ ಪಟ್ಟಣಕ್ಕೆ ಹೋದ್ರು. ಹೀಗೆ ಕೀರ್ತಿ ಅವಳ ಗೆಳತಿಯನ್ನು ಹುಡುಕಿಕೊಂಡು ಹೋದ್ಲು. ಅವಳ ಗೆಳತಿ ಕೂಡ ಒಂದು ಮನೆಯನ್ನು ಮಾಡಿಕೊಟ್ಲು. ಆನಂತರ ಆ ಮನೆಯಲ್ಲಿ ಇದ್ದುಕೊಂಡು ಕೀರ್ತಿ ಕೆಲ್ಸಕ್ಕೆ ಅಂತ ಹೊರಗಡೆ ಬಂದ್ಲು. ಒಂದು ಅಂಗಡಿಯ ಬಳಿ ಬಂದು, ಅಯ್ಯ, ಇಲ್ಲೇನಾದ್ರೂ ಕೆಲಸ ಸಿಗುತ್ತಾ? ನಾನು ಎಲ್ಲಾ ರೀತಿಯ ಕೆಲಸವನ್ನು ಮಾಡ್ತೀನಿ. ಲೆಕ್ಕ ಬರೆಯೋದು, ಅಂಗಡಿ ನೋಡ್ಕೊಳ್ಳೋದು, ಹೀಗೆ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ. ಅಯ್ಯೋ, ಇಲ್ಲಿ ಆ ರೀತಿ ಕೆಲಸ ಏನೂ ಇಲ್ಲಮ್ಮ. ಮೊನ್ನೆ ಅಷ್ಟೇ ಇಲ್ಲಿ ಒಬ್ರು ಗುಡ್ಸಕ್ಕೆ ಒರ್ಸಕ್ಕೆ ಅಂತ ಕೆಲ್ಸಕ್ಕಿಟ್ಟೆ. ಏನಾದ್ರೂ ಕೆಲಸ ಇದ್ರೆ ಹೇಳ್ತೀನಿ. ಹೀಗೆ ಕೀರ್ತಿ ಕೆಲಸವನ್ನು ಹುಡುಕ್ತಾ ಇರುವಾಗ ಯಾರೋ ನೀರೆತ್ಲಿಕ್ಕೆ ಹೇಳಿದ್ರು. ಆನಂತರ ಅವಳಿಗೆ ಹಣವನ್ನು ಕೊಟ್ರು. ಹೀಗೆ ಸಿಕ್ಕಿದ ಹಣದಲ್ಲಿ ಮಕ್ಕಳಿಗೆ ಪನ್ನೀರ್ ಪಿಜ್ಜಾನ ತಗೊಂಬಂದ್ಲು. ಆ ವಾಸನೆ ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟವಾಯಿತು. ಚೆನ್ನಾಗಿ ತಿಂದ್ರು. ಹೀಗೆ ಮಕ್ಕಳು ಅದನ್ನು ತಿಂದು ಟೇಸ್ಟ್ ಇಷ್ಟವಾಗಿ ಅಮ್ಮನ ಜೊತೆ ಕೂಡ ಪದೇ ಪದೇ ಮಾಡಿಸ್ಕೊಂಡು ತಿಂದ್ರು. ಹೀಗೆ ಅವಳಿಗೆ ಒಂದು ಉಪಾಯ ಬಂದಿತ್ತು. ಏನ್ರಿ, ನಾವು ಪನ್ನೀರ್ ಸ್ಯಾಂಡ್ವಿಚ್ ಮಾಡಿ ಮಾರಾಟ ಮಾಡಿದ್ರೆ ಹೇಗಿರುತ್ತೆ? ನನಗೆ ಇದು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನ್ಸುತ್ತೆ. ನೀನು ಹೇಳುವ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಇದನ್ನ ಮಾಡ್ಲಿಕ್ಕೆ ನಮಗೆ ಬೇಕಾದ ವಸ್ತುಗಳು ಕೂಡ ಇಲ್ಲ. ಅದು ಮಾತ್ರ ಅಲ್ಲ, ನಾವು ಈ ಮನೆಗೆ ಬಂದ್ಮೇಲೆ ಬಾಡಿಗೆ ಕಟ್ಬೇಕು ಅಂತ ಕೈಯಲ್ಲಿರುವ ಹಣವನ್ನೆಲ್ಲ ಖರ್ಚು ಮಾಡಿ ಆಯ್ತು. ಇವಾಗ ನಮ್ಗೆ ಕೈಯಲ್ಲಿ ₹1 ಹಣ ಕೂಡ ಇಲ್ಲ. ಹಾಗಿರುವಾಗ ಇದನ್ನ ಮಾಡ್ಲಿಕ್ಕೆ ಹಣ ಬೇಕಲ್ವಾ? ಇದನ್ನ ನೀನು ಮನೆಯಲ್ಲಿ ಮಾಡಿದ ರೀತಿ ನೋಡ್ಲೇ ಇಲ್ಲ ನಾನು. ಏನ್ರಿ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ, ಅಲ್ಲಿ ಇದನ್ನೇ ಮಾಡೋದು. ಪದೇ ಪದೇ ನನ್ನ ಕೂಡ ಮಾಡಕ್ ಹೇಳ್ತಾರೆ. ಹಾಗೇನೆ ನಾನು ಕೂಡ ಕಲ್ತ್ಕೊಂಡಿದ್ದು. ಅಲ್ಲಿ ನೋಡಿನೇ ನಾನು ಕೂಡ ಇದನ್ನ ಮಾಡ್ಕೊಳಕ್ಕೆ ಕಲ್ತ್ಕೊಂಡಿರಿ. ನಮಗೆ ಮದುವೆಯಾದ ಹೊಸದ್ರಲ್ಲಿ ನೀವು ನನಗೊಂದು ಚೈನ್ ಕೊಟ್ರಲ್ವಾ, ಆ ಚೈನ್ನ ತಂದಿದ್ದೀನಿ. ಅದನ್ನ ಅಡ ಇಟ್ಟು ಅದರಲ್ಲಿ ಬರುವ ಹಣದಲ್ಲಿ ವ್ಯಾಪಾರವನ್ನ ಆರಂಭಿಸೋಣ. ನಾನು ನಿನಗೋಸ್ಕರ ಮಾಡಿ ಕೊಡ್ಸಿದ್ದು ಅಂದ್ರೆ ಅದು ಒಂದೇ. ಇವಾಗ ನೀನೇನಂದ್ರೆ ಅದನ್ನ ಅಡ ಇಡ್ಬೇಕು ಅಂತೀಯ, ನನಗೆ ಮನ್ಸೇ ಒಪ್ಪದಿಲ್ಲ. ನಾನು ಆ ಚೈನ್ನ ಮಾರಾಟ ಮಾಡ್ಲಿಕ್ಕೆ ಏನು ಹೇಳ್ತಾ ಇಲ್ಲ, ಅಡ ಇಡಕ್ಕೇನೆ ಹೇಳ್ತಾ ಇದ್ದೀನಿ. ಹಣ ಬಂದ ನಂತರ ಅದನ್ನ ಬಿಡಿಸ್ಕೋಬಹುದು ರೀ. ಹೌದು, ನೀನೋಗಿ ವ್ಯಾಪಾರ ಮಾಡ್ತಾ ಇದ್ರೆ ನಾನೊಬ್ಳೆ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರೋದಾ? ನನಗೆ ಈ ಕೆಲಸ ಮಾಡಕ್ಕೆಲ್ಲ ಗೊತ್ತಾಗಲ್ಲ. ಮಗುನೂ ಇಲ್ಲ, ಮಗುನೂ ಹುಟ್ಟಿಲ್ಲ. ಅಷ್ಟು ಬೇಗ ಮಗನ ಹೆಸರು ಸೋಮೇಶ್ವರ ಅಂತ ಹೇಳದ್ನಂತೆ. ಹಾಗೆ ಇದೆ ಕಣೆ, ಇನ್ನು ವ್ಯಾಪಾರವನ್ನೇ ಆರಂಭಿಸಿಲ್ಲ, ಅಷ್ಟು ಬೇಗ ನಂಗೆ ಕೆಲಸನೇ ಮಾಡಕ್ ಗೊತ್ತಿಲ್ಲ ಅಂತ ಹೇಳ್ತಿದೀಯಾ? ಮಕ್ಕಳಿಗೆ ವ್ಯಾಪಾರವನ್ನು ಆರಂಭಿಸ್ಲಿಕ್ಕೆ ಮನಸ್ಸು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡು ಅಂತ ಹೇಳಿ ರಾಜೇಶ್ ಹೋಗಿ ಚೈನನ್ನು ಅಡ ಇಟ್ಟು ಆ ಹಣವನ್ನು ತೆಗೆದುಕೊಂಡು ಬಂದು ಹೆಂಡತಿಯ ಕೈಯಲ್ಲಿ ಕೊಟ್ಟ. ಹೀಗೆ ಬಂದ ಹಣದಲ್ಲಿ ಒಂದು ಸಣ್ಣ ತಳ್ಳುಗಾಡಿಯನ್ನು ತೆಗೆದುಕೊಂಡು ಅದರಲ್ಲಿ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು. ಸಂಜೆ ಆಗುವಷ್ಟರಲ್ಲಿ ವ್ಯಾಪಾರವನ್ನು ಆರಂಭಿಸಿದ್ರು. ಕೀರ್ತಿ, ನಾವು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿಯೇ ನಡೀತಾ ಇದೆ. ಹೌದು ರೀ. ಕೀರ್ತಿ ಸ್ಯಾಂಡ್ವಿಚ್ ಅನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ರಾಜೇಶ್ ಬಂದ ಕಸ್ಟಮರಿಗೆ ಸ್ಯಾಂಡ್ವಿಚ್ ಅನ್ನು ಕೊಡ್ತಾ ಇದ್ದ. ಕೀರ್ತಿ ಮತ್ತು ರಾಜೇಶ್ ವ್ಯಾಪಾರವನ್ನು ಮಾಡಿಕೊಂಡು ಸಂತೋಷವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು.